ನಮಸ್ಕಾರ ವೀಕ್ಷಕರೇ, ಟಿ4 ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವಿಜೆ ಮೇಘನಗೌಡ. ಸೊ ಎಸ್, ನಾನಿವತ್ತು ವಿದ್ಯಾರಣ್ಯಪುರಮಲ್ಲಿರುವಂತಹ ಆದಿತ್ಯ ನಗರದಲ್ಲಿರುವಂತಹ ಸಕಲ್ಯ ಪ್ರೀ ಸ್ಕೂಲಲ್ಲಿದ್ದೀನಿ. ಸೊ ಎಸ್, ನಮ್ಮ ಪೇರೆಂಟ್ಸ್ ಆದವ್ರಿಗೆ ಮಕ್ಕಳು ಹೇಗೆ ಬೆಳವಣಿಗೆ ಆಗ್ತಾ ಇದೆ, ಮಕ್ಕಳು ಎಜುಕೇಷನ್ ಹೇಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳು ಸೆಲ್ಫ್ ಕಾನ್ಫಿಡೆನ್ಸ್ ಯಾವ ಥರ ಇದೆ, ಮಕ್ಕಳದ್ದು ಕ್ವಾಲಿಟಿ ಯಾವ ಥರ ಇದೆ, ಗ್ರಾಸಿಂಗ್ ಪವರ್ ಯಾವ ಥರ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಳ್ತಾರಲ್ಲ, ಮನೆಗೆ ಮೊದಲ ಪಾಠಶಾಲೆ ಆದರೂ ಕೂಡ ಶಾಲೆ ಮಿಕ್ಕಿದ್ದಕ್ಕೆಲ್ಲ ಬೇಕಾಗಿರುತ್ತೆ. ಸೊ ನಮ್ಮ ಸಕಲ್ಯ ಪ್ರೀ ಸ್ಕೂಲಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ LKG, UKG, ನರ್ಸರಿ ಮಕ್ಕಳುಗಳಿಗೆ ಬೆಸ್ಟ್ ಆ್ಯಂಡ್ ಬೆಸ್ಟ್ ಎಜುಕೇಷನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಬನ್ನಿ ಈ ಸ್ಕೂಲ್ ಬಗ್ಗೆ ಇನ್ನೂ ಡೀಟೇಲ್ಸ್ನ ಒಳಗಡೆ ಹೋಗಿ ತಿಳ್ಕೊಳ್ಳೋಣ. ನನ್ನ ಹೆಸರು ವಿನಯ್ ಅಂತ. ನನ್ನ ಮಗ ಶಶಾಂಕ್ ಇಲ್ಲಿ ನರ್ಸರಿನಲ್ಲಿ ಸೇರಿರೋದು ಲಾಸ್ಟ್ ಇಯರು. ಸೊ ನರ್ಸರಿ ಇವಾಗ LKG ಓದ್ತಾ ಇರೋದು ಈ ಇಯರಲ್ಲಿ. ಸೊ ಡ್ರಾಸ್ಟಿಕ್ ಚೇಂಜಸ್ ನಾನು ಅವನಲ್ಲಿ ನೋಡ್ಬೋದು. ಇನಿಷಿಯಲ್ ಟೈಮು ಸ್ಕೂಲಿಗೆ ಹೋಗಲ್ಲ ಅನ್ನೋ ಮಗ ಆಗಿದ್ದ ನನ್ನ ಮಗ, ತುಂಬ ಅಳೋನು. ಸೊ ವಿತಿನ್ ಎ ವೀಕ್ ಅವನು ಹೇಗಾದ ಅಂದರೆ, ನಾವು ಹೇಳೋಕ್ಕೂ ಮುಂಚೆನೇ ರೆಡಿ ಆಗೋದು. ಸೊ ಸ್ಕೂಲಿಗೆ ಇಂಟ್ರೆಸ್ಟ್ ಕೊಡ್ತಾಯಿದ್ದ. ಆಮೇಲೆ ಜಾಯ್ನ್ ಆದಮೇಲೆ ನಮಗೆ ಐ ಕ್ಯಾನ್ ಫೀಲ್, ಅಂದರೆ ನನಗೆ ಒಂದು ಇವಾಗ ಮಕ್ಳನ್ನ ಬಿಟ್ಟ ಮೇಲೆ ನಮಗೊಂದಿರುತ್ತೆ ಏನು ಮಾಡ್ತಾಯಿದ್ದಾರೋ ಹೇಗಿದ್ದಾರೋ ಅಂತ. ಆ ಫೀಲ್ ಹೊರಟೋಗುತ್ತೆ ನಿಮಗೆ ವಿತಿನ್ 2 ವೀಕ್ಸ್ ಜಾಯ್ನ್ ಆದಮೇಲೆ ಆ್ಯಸ್ ಎ ಪೇರೆಂಟ್ಸ್. ಸೊ ಮತ್ತು ಇನ್ನೊಂದು, ಮನೆಗೆ ಕಳ್ಸೋಕ್ಕೂ ಮುಂಚೆ ಅಪಾರ್ಟ್ ಫ್ರಮ್ ಪೇರೆಂಟ್ಸ್ ಅಟೆಂಡೆನ್ಸ್, ಯಾರಾದರೂ ಬೇರೆಯವ್ರು ಬರಬೇಕು ಅಂದರೆ ನಾವು ಕಾಲ್ ಮಾಡಿ ಹೇಳಬೇಕು. ಪ್ಲಸ್ ನಾವು ಅವರಿಗೆ ಇಂಟಿಮೇಟ್ ಮಾಡಬೇಕು. ಪ್ಲಸ್ ಒಂದು ಟೋಕನ್ ಇರುತ್ತೆ. ಆ ಟೋಕನ್ ತೋರಿಸಿದ್ರೆ ಮಾತ್ರ ಅವರು ಬೇರೆಯವ್ರ ಜೊತೆಗೆ ಆ ಮಕ್ಕಳನ್ನ ಕಳಿಸ್ಕೊಡೋದು. ಸೊ ಸೇಫ್ಟಿ ವೈಸು ಸೂಪರ್ಬ್. ಟ್ರಾನ್ಸ್ಪೋರ್ಟೇಷನ್ಗೆ ಹಾಕಿಲ್ಲ ಅಂದ್ರೂ ಸಮ್ಟೈಮ್ಸ್ ಇವಾಗ ಯಾರೂ ಪಿಕಪ್ ಮಾಡೋಕ್ಕಿಲ್ಲ, ಇವಾಗ ವೈಫಿಗೆ ಹೋಗಿ ಕರ್ಕೊಂಬರೋಕ್ಕಾಗಲ್ಲ, ಆ ಎಮರ್ಜೆನ್ಸಿನಲ್ಲಿ ಇವಾಗ ಪ್ರಿನ್ಸಿಪಲ್ಗೋ ಇಲ್ಲ ಕ್ಲಾಸ್ ಟೀಚರ್ಗೋ ಹೇಳಿದ್ರೆ ಅವರೇ ಡ್ರಾಪ್ ಕೂಡ ಮಾಡ್ತಾರೆ ಎಮರ್ಜೆನ್ಸಿ ಟೈಮ್ಸಲ್ಲಿ. ಸ್ಕೂಲಿಗೆ ಹೋದ್ಮೇಲೆ ಈ ಸ್ಕ್ರ್ಯಾಚಿಂಗ್, ಊಟ ಮಾಡೋದ್ರಿಂದ ಹಿಡಿದು ತಿಂಡಿ ಮಾಡೋದ್ರಿಂದ ಹಿಡಿದು ಅಲ್ಲಿಂದನೂ ಸಕಲ್ಯ ಪ್ರೀ ಸ್ಕೂಲಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ದಾರೆ. ನಾನು ತುಂಬ ಹ್ಯಾಪಿಯಾಗಿದ್ದೀನಿ. ಅದಕ್ಕೆ ಇವಾಗ ನೆಕ್ಸ್ಟ್ ಇಯರ್ ಕೂಡ ಇಲ್ಲೇ ಜಾಯಿನ್ ಮಾಡ್ತಾ ಇದ್ದಾರೆ ನನ್ನ ಮಗ. Hi, I am Chakravarti Anirudh. My son Lavit Chakravarti is studying nursery here. So we have joined him in 2002 for play group. So when we joined initially, he was having a speech therapy and a speech delay. So when he joined initially, he was not even able to utter a single word. So the teachers and the staff here has taken extra care and made him to learn more things. And eventually, because of the focus by teachers, he started speaking the words and he was able to interact with all the people. ನನ್ನ ಹೆಸರು ಸಲೀಮ್ ಅಂತೇಳಿ, ನನ್ನ ಮಗನ ಮಗಳು ಇಲ್ಲಿ ನಾವು ಸೇರಿಸಿದ್ದೀವಿ. 2 years ಆಯಿತು. ಇದು 2ನೇ ವರ್ಷಕ್ಕೆ ಮುಗೀತದೆ. ಇಲ್ಲಿ ಸ್ಕೂಲಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲ ಪ್ರೋಗ್ರಾಮಿಗೂ ಎಲ್ಲ ಪ್ರೈಸು ಅದು ಇದು ಎಲ್ಲದಕ್ಕೂ ಚೆನ್ನಾಗಿ ಮಾಡಿಕೊಂಡು ನಡ್ಸ್ಕೊಂಡು ಬಂದಿದ್ದಾರೆ. ಆಮೇಲೆ ಈ ಸ್ಕೂಲಲ್ಲಿ ಇರುವುದು ಒಂದು ಅಂದರೆ ಮುಸ್ಲಿಮ್ಸ್ ಅಂದರೆ ನನ್ನ ಮೊಮ್ಮಗಳೊಬ್ಬಳೆ ಫಾತಿಮಾ ಅಸ್ಫಿಯಾ ಅಂತ ಹೇಳಿ. ಆದರೂ ಇಲ್ಲಿ ಜಾತಿ ಭೇದ ಭಾವನೆ ಯಾವುದೂ ನೋಡಿಲ್ಲ. ಅವರು ಚೆನ್ನಾಗಿ ನಡ್ಸ್ಕೊಂಡು ಬಂದಿದ್ದಾರೆ. ಅವ್ರು ಬೇರೆ ಜಾತಿ ಅಂಥವು ಆ ಪ್ರಶ್ನೆನೇ ಎತ್ತಿಲ್ಲ. ನಮ್ಮ ಕಣ್ಣು ಮುಂದೆನೂ ನಾವು ಕಂಡಿಲ್ಲ. ನಮಗೂ ಒಳ್ಳೆ ಸಂತೋಷವಾಗಿದೆ. ಸ್ಕೂಲು ಚೆನ್ನಾಗಿ ನಡೆಸಿದ್ದಾರೆ. ಪ್ರಿನ್ಸಿಪಾಲಿಂದ ಹಿಡಿದು ಟೀಚರ್ಸ್ಗಳು ಎಲ್ಲರೂ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ, ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಏನು ಹೇಳುವಂಥದ್ದು ರಿಮಾರ್ಕ್ ಏನಿಲ್ಲ. ಆದ್ದರಿಂದ ಈ ಸ್ಕೂಲಿಗೂ ಪ್ರಿನ್ಸಿಪಾಲ್ ಅವರಿಗೂ ಇಲ್ಲಿ ಟೀಚರ್ಗಳಿಗೂ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. हेलो एवरीवन, सकल्या प्री स्कूल. जब मैंने यहाँ पे न्यू शिफ्ट किया था तो मैंने गूगल पे सर्च किया अपनी बच्ची के लिए स्कूल. तो मैंने बहुत सारे स्कूलों में जाके देखा, बट जब हम किसी स्कूल में जाते तो उसका एटमॉस्फेयर बहुत मायने रखता है. तो जब मैंने अनु मैम से बात की कि जो मेरी बच्ची थी वो किसी के साथ मिक्स नहीं होती थी, किसी से बात नहीं करती थी. तो मेन जो रहता है, सबका कुछ एक्सपेक्टेशन रहता है जब हम बच्चे को स्कूल में डालते हैं. किसी का रहता है एजुकेशन को लेके, किसी का सिक्योरिटी को लेके, गुड मैनर्स बच्चा कैसे सीखेगा. तो जब हम इतने छोटे बच्चे को 2-3 साल के बच्चे को स्कूल में डालते हैं तो सबसे जो मेन रहता है, माँ बाप के मन में जो एक डर रहता है सिक्योरिटी को लेके. हालांकि आजकल CCTV कैमराज है, बट फिर भी जो मेन रहता है सिक्योरिटी को लेके रहता है. तो मैंने जब अनु मैम से बात की कि मुझे एजुकेशन का नहीं है, बच्चा पढ़ाई कहीं से भी सीख लेगा, आजकल इतने सारे सोर्सेज हैं, बट मुझे अपने बच्चे की सिक्योरिटी चाहिए. और इन 2-3 सालों में मैंने जो देखा है, मैं इससे पूरी तरह से सेटिस्फाई हूँ. तो ऑल ओवर आई एम वेरी हैप्पी एंड थैंक्स टू गोमती मैम. ನಮಸ್ಕಾರ, ನನ್ನ ಹೆಸರು ಜಶ್ಮಿ ಅಂತ. ಇಶಾ ದೇಚಮ್ಮ ನನ್ನ ಮಗಳು ಸಕಲ್ಯ ಪ್ರೀ ಸ್ಕೂಲಲ್ಲಿ LKG ಕ್ಲಾಸಲ್ಲಿ ಓದ್ತಿದ್ದಾಳೆ. ಈ ಸ್ಕೂಲ್
ತುಂಬಾ ನನ್ನ ಮಗಳಿಗೆ ಸಪೋರ್ಟ್ ಮಾಡಿದೆ, ಹೆಲ್ಪ್ ಮಾಡಿದೆ. ನನ್ನ ಮಗಳು ಫಸ್ಟ್ ಇಲ್ಲಿ ಸೇರ್ಕೊಂಡಿದ್ದಾಗ ತುಂಬ ನಾಚಿಕೆ ಸ್ವಭಾವ ಅವಳಲ್ಲಿ ಇರ್ತಾಯಿತ್ತು. ಸೊ ಅವಳು ತುಂಬಾ ಅವಳ ಪರ್ಸ್ನಾಲಿಟಿ ವೈಸ್ ತುಂಬಾ ಡೆವಲಪ್ಮೆಂಟ್ ಆಗಿದೆ ಇಲ್ಲಿ ಸೇರಿಕೊಂಡು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವಳು ಇಷ್ಟು ಇಂಪ್ರೂವ್ ಆಗ್ತಾಳೆ ಅಂತ ಹೇಳಿ. ಈ ಸ್ಕೂಲಲ್ಲಿ ಅಕಾಡೆಮಿಕ್ ವೈಸ್ ఈవెన్ ఎక్స్ట్రా కరిక్యులర్ యాక్టివిటీస్ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ. నా పేరు రమ్య. నా కూతురు ఇక్కడే సకల్య ప్రీ స్కూల్లో చదువుతోంది. తన పేరు బ్రాహ్మణి. ఇక్కడ చాలా బాగా ట్రీట్ చేస్తున్నారండి. స్కూల్లో డెవలప్మెంట్ విషయంలో కానీ, ఎడ్యుకేషన్ కానీ, ఎక్స్ట్రా కరికులం యాక్టివిటీస్లో కానీ చాలా బాగా ఇంప్రూవ్ చేస్తున్నారు, చాలా బాగా చూసుకుంటున్నారు. ఆ భగవద్గీత శ్లోకాల్లో కూడా చాలా ఇంప్రూవ్మెంట్ వస్తుంది. చాలామంది కిడ్స్ అయితే ఏమీ శ్లోకాలు నేర్చుకోకుండా ఈ స్కూల్కి వచ్చారు. బట్ ఆఫ్టర్ ఈ ఇయర్ కంప్లీట్ అయ్యాక చాలామంది పిల్లలు చాలా బాగా ఇష్టంగా శ్లోకాలు చెప్తున్నారు. ಇಂಟ್ರೆಸ್ಟ್ ವస్తుంది వాళ్ళకి. ಎಲ್ರಿಗೂ ನಮಸ್ಕಾರ. ನಾವು ಇಲ್ಲಿ ಟೀಚರಾಗಿ ವರ್ಕ್ ಮಾಡ್ತಿರ್ಬೋದು, ಆದರೆ ಅದು ಬರೀ ಒಂದು ಪದ. ನಮ್ಮ ಪ್ರಿನ್ಸಿಪಲ್ ಅವರಾದ ಶ್ರೀಮತಿ ಗೋಮತಿ ಅವರು ಈ ಶಾಲೆನ ಪ್ರಾರಂಭಿಸಿದ್ರು. ಇದು ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ನಾವಿಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ದೀವಿ. ನಾವು ಯಾರೂ ಇಲ್ಲಿ ಕೆಲಸ ಮಾಡ್ತಿದ್ದೀವಿ, ಸಂಬಳಕ್ಕೋಸ್ಕರ ಇದ್ದೀವಿ ಅನ್ನೋ ಥರ ಯಾರೂ ಇಲ್ಲ. ಎಲ್ಲರೂ ಇಲ್ಲಿ ನಮ್ಮದೇ ಶಾಲೆ, ನಮ್ಮ ಮಕ್ಕಳು ಅನ್ನೋ ಭಾವನೆಯಿಂದನೇ ಕೆಲಸ ಮಾಡ್ತಾಯಿದ್ದೀವಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಧಿಕಾ. ನಾನು ಈ ಸ್ಕೂಲಲ್ಲಿ ಸತತ 5 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಸ್ ಎ ಜೂನಿಯರ್ KG ಟೀಚರ್ ಆಗಿಬಿಟ್ಟು 5 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ಸ್ಕೂಲಲ್ಲಿ ಮಕ್ಕಳ ಜೊತೆ ಹೇಗೆ ಇದು ಮಾಡಬೇಕು ಅಥವಾ ಯಾವ ಥರ ಮಕ್ಕಳನ್ನ ಹ್ಯಾಂಡ್ಲ್ ಮಾಡಬೇಕಂತ, ಎಷ್ಟು ಪೇಷನ್ಸ್ ಇರಬೇಕಂತ ತುಂಬಾ ಕಲ್ತಿದ್ದೀನಿ. Hello, my name is Sauzanya. So I'm working here for almost 2 years. I'm very happy to be a part of Sakalya family. Management was very good here. So they'll be supporting us in each and everything. So I'm happy for being a part of Sakalya family. ಈ ಸ್ಕೂಲಿನ ಪ್ರಿನ್ಸಿಪಲ್ ಆದಂತಹ ಗೊಮ್ಮತ್ತಿ ಅನಂತ ನಾರಾಯಣ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಸ್ಕೂಲ್ ಬಗ್ಗೆ ಇನ್ನು ತಿಳ್ಕೊಳ್ಳೋಣ. ನಮಸ್ತೆ ಮ್ಯಾಮ್. ಹಲೋ, ನಮಸ್ತೆ. ನಮ್ಮ ಸಕಲ್ಯ ಪೂರ್ವ ಪ್ರಾಥಮಿಕ ಶಾಲೆಗೆ ಬಂದಿರೋದು ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಇಲ್ಲಿ ನೀವು ಕೇಳ್ಬೋದು ಇಲ್ಲೇನು ನಿಮಗೆ ಸ್ಪೆಷಲ್ ಅಂತ ಕೇಳಿದರೆ, ಅಲ್ಲಿ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ. ಟೆಲ್ ಮೀ I forget, teach me I remember, ಇನ್ವಾಲ್ವ್ ಮೀ ಐ ಲರ್ನ್. ಅಂದರೆ ನಮ್ಮ ಸ್ಕೂಲ್ ಮಕ್ಕಳಿಗೆ ನಾವು ಏನೇ ಹೇಳಿಕೊಟ್ರೂ ಸಹ ಅವರು ನಮ್ಮ ಜೊತೆ ಕೈ ಜೋಡಿಸಿ ಅವ್ರಿಗೆ ಆ ಕೈಯಲ್ಲಿ ಯಾವುದೋ ಒಂದು ಆಬ್ಜೆಕ್ಟ್ಸ್ ಆಗಲಿ ಯಾವುದೋ ಒಂದು ಕೊಟ್ಟು, ಅವ್ರ ಕಲರ್ ಆಗಲಿ ಅಥವಾ ಶೇಪ್ ಆಗಲಿ ಅದನ್ನು ಕೈಯಲ್ಲಿ ಕೊಟ್ಟು ಅದನ್ನು ಹೇಳ್ಕೊಡೋ ರೀತಿಯಲ್ಲಿ ಅವ್ರಿಗೆ ಕಲಿಕೆ ಇಲ್ಲಿ ನಡೀತಾ ಇದೆ. ಅಂದರೆ ಅವ್ರನ್ನ ಬರೀ ಹೇಳಿದ್ರೆ ಓರಲ್ಲಾಗಿ ಕಲಿಯೋದಲ್ಲ, ಅವ್ರಿಗೆ ನೋಡಬೇಕು, ಅದು ಮುಟ್ಟಬೇಕು, ಫೀಲ್ ಆಗಬೇಕು ಅದೇನು ಅಂತ ಎಕ್ಸ್ಪೀರಿಯನ್ಸ್ ನಮ್ಮ ಸ್ಕೂಲಲ್ಲಿ ತುಂಬ ಎಂಜಾಯ್ ಮಾಡಿ ಕಲಿತಾರೆ. ಯಾಕಂದರೆ ನಮ್ಮ ಮೋಟೋ ಇರೋದೇ ಜಾಯ್ ಆಫ್ ಲರ್ನಿಂಗ್ ಅಂತ. ಯಾವುದೇ ಮಕ್ಕಳು ಬಂದರೂ ಸಹ ಇದು ಅವ್ರಿಗೆ 2ನೇ ಮನೆ. ಅಲ್ಲಿ ಹೇಳಿದಷ್ಟೇ ಅಲ್ಲ, ನಾವು ಅದನ್ನು ಪ್ರೂವ್ ಮಾಡೋದು ಹೇಗೆ ಅಂದರೆ ನಾವು ಅಷ್ಟೇ ಕೇರ್ ತಗೊಳ್ತೀವಿ. ನಮ್ಮ ಹೌಸ್ ಕೀಪಿಂಗ್ ಆಗಿರಲಿ, ನಮ್ಮ ಇದು ಡ್ರೈವರ್ ಆಗಿರಲಿ, ಅಥವಾ ನಮ್ಮ ಟೀಚಿಂಗ್ ಫ್ಯಾಕಲ್ಟಿ ಆಗಿರಲಿ, ಒಬ್ಬೊಬ್ಬರು ಯಾವುದೇ ಮಗು ನಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ತೊಗೊಂಡು ಬಂದರು ಆ ಮಗುಗೆ ಅಷ್ಟೇ ಅವಕಾಶ ಕೊಟ್ಟು ಒಬ್ಬರೊಬ್ಬರನ್ನು ಯುನೀಕಾಗಿ ಟ್ರೀಟ್ ಮಾಡಿ ಅವ್ರನ್ನ ಅಬ್ಸರ್ವ್ ಮಾಡಿ ಅವ್ರಿಗೇನು ಬೇಕೋ ಅದಕ್ಕೆ ತಕ್ಕಂತೆ ಅವ್ರನ್ನ ಮೋಲ್ಡ್ ಮಾಡ್ತೀವಿ. ಇಲ್ಲಿ ನಮ್ಮ ಸ್ಕೂಲಲ್ಲಿ ನಾನು ಹೆಮ್ಮೆ ಅಂತ ಹೇಳ್ಕೊಬೋದು. ಅದು ಬರೀ ಬೇರೆ ಸ್ಕೂಲಲ್ಲಿ ಇರೋದು ಅದು ಬಿಟ್ಟು ಇಲ್ಲಿ ಏನು ಸ್ಪೆಷಲ್ ಅಂತ ನೀವು ಕೇಳಿದರೆ, ನಮ್ಮಲ್ಲಿ ಇಲ್ಲಿ ಭಗವದ್ಗೀತೆ ಹೇಳ್ಕೊಡೋದನ್ನು ಹವ್ಯಾಸ ಮಾಡ್ಕೊಂಡಿದ್ದೀವಿ. ಅದು ನಮಗೆ ಒಬ್ಬರು ತುಂಬ ಪರಿಚಯದವರು ವಾಲಂಟಿಯರಾಗಿ ಬಂದು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಸ್ಕೂಲ್ ಬಗ್ಗೆ ಅವರೇ ಅಷ್ಟು ಹೇಳ್ಕೊಂಡು ಅವರೇ ಬಂದಿದ್ದಾರೆ. ನಿಮ್ಮ ಸ್ಕೂಲ್ ತುಂಬ ಇಷ್ಟ ಆಗಿದೆ ಮೇಡಮ್, ನಾವೇ ಸರ್ವಿಸ್ ಕೊಡ್ತೀವಿ ಅಂತ ಬಂದು ಅವ್ರು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅದಿನ್ನೂ ಮುಂದುವರಿಯುತ್ತೆ. ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ. ಇದು ಪ್ರಾರಂಭ ಆಗಿರೋದು 2017ರಲ್ಲಿ. ಅಲ್ಲಿಂದ ನಾವು ಯಲಹಂಕಲ್ ಮುಂಚೆ ಇದ್ವಿ. ಮತ್ತು ಅಲ್ಲಿಂದ ಬಂದು ಇಲ್ಲಿ ಹೊಸ ಕೋವಿಡ್ ಆದಮೇಲೆ ಹೊಸ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ ಟ್ರಸ್ಟಿಯವರು ಬೇರೆ ಯಾರೂ ಅಲ್ಲ, ನಮ್ಮ ಮನೆಯವರೇ. ಅವರು ಮತ್ತು ಅವ್ರ ತಮ್ಮ ಸೇರಿಕೊಂಡು ನಮಗೆ ಇಂಥ ದೊಡ್ಡ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ. ಇಲ್ಲಿ ಸಂಭ್ರಮ್ ಕಾಲೇಜ್ ಅಕ್ಕಪಕ್ಕ ನೋಡಿದ್ರೆ ಇಂಥ ಒಂದು ಫೆಸಿಲಿಟಿ ಇರೋ ಯಾವ ಬಿಲ್ಡಿಂಗು ಪ್ರೀ ಸ್ಕೂಲ್ ಅಂತ ಇರೋದು ನೀವು ನೋಡೋಕ್ಕಾಗಲ್ಲ. ಅಂಥ ಒಳ್ಳೆ ಫೆಸಿಲಿಟಿ ಇರೋ
ಇದು ಸ್ಕೂಲ್ ಇದು. ನಮ್ಮ ಸಕಲ್ಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಸೇಫ್ಟಿ ಅನ್ನೋದು ಒಂದು ತುಂಬ ಮುಖ್ಯವಾದ ಫ್ಯಾಕ್ಟ್ರು. ಅಲ್ಲಿ ನೋಡಿದ್ರೆ ನಿಮ್ಮ ಗೇಟಿಂದ ಹಿಡಿದು ನಮ್ಮ ಮಕ್ಕಳು ಬ್ಯಾನಲ್ಲಿ ಬರೋ ಮಕ್ಕಳಿಂದ ಹಿಡಿದು ಒಳಗಡೆ ಬಂದು ನಮ್ಮ ಕೇರಲ್ಲಿ ಬಂದಾಗ ಎಲ್ಲ ಪೇರೆಂಟ್ಸಿಗೆ ಅಥವಾ ಬೇರೆ ವೆಂಡರ್ಸ್ ಆಗಲಿ ಯಾರು ಅವ್ರಿಗೆ ಎಂಟ್ರಿನೂ ಇಲ್ಲ. ಮತ್ತು ಎಲ್ಲ ಗ್ರಿಲ್ ಹಾಕಿ ನಮ್ಮ ಫಸ್ಟ್ ಫ್ಲೋರ್ಗೆ ಹೋಗೋರು ಎಲ್ಲ ಗ್ರಿಲ್ ಹಾಕಿ ಸೇಫ್ಟಿ ಕೊಟ್ಟಿದ್ದೀವಿ. ಮತ್ತು ಯಾವುದೇ ಕಾರಣಕ್ಕೂ ಹೊರಗಿನವ್ರನ್ನ ನಾವು ಎಂಟರ್ಟೈನ್ ಮಾಡಲ್ಲ. ಈ ಬಾಂಡಿಂಗ್ ಫಸ್ಟ್ ನಮ್ಮ ಟೀಚರ್ಸ್ ಆಗಿ ಇರೋದಿಲ್ಲ, ಅವ್ರನ್ನ ನಾವು ಟೀಚರ್ಸ್ ಅಂತ ಹೇಳೋದೂ ಇಲ್ಲ. ಅವರೆಲ್ಲ ಫೆಸಿಲಿಟೇಟರ್ಸ್. ನಮಗೆ ಫೆಸಿಲಿಟೇಟರ್ಸ್ ಅಂದರೆ ಅವ್ರನ್ನ ಒಂದೊಂದು ಮಗುನ ಅವ್ರನ್ನ ಅರ್ಥ ಮಾಡ್ಕೊಳ್ತಾರೆ. ಆ ಮೈಂಡ್ಸೆಟ್ ನೀವು ಬೇರೆ ಥರ ಇರ್ಬೋದು, ನಾನು ಬೇರೆ ಅಲ್ವಾ. ಆ್ಯಸ್ ಅನ್ ಇಂಡಿವಿಜುವಲ್ ನಮಗೆ ಬೇರೆ ಬೇರೆ ಥಿಂಕಿಂಗ್ ಇರುತ್ತೆ. ಅದು ಮಕ್ಕಳಲ್ಲೂ ನಾವು ಮಕ್ಕಳನ್ನ ಹಾಗೆ ನೋಡ್ತೀವಿ. ಅವ್ರ ಮಕ್ಕಳಂತ ಹೇಳ್ಬಿಟ್ಟು ಅದನ್ನಲ್ಲ, ಅವ್ರನ್ನ ಪೂರ್ತಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೇಳ್ಕೊಡ್ಬೇಕು. ಸೊ ಒಂದೊಂದು ಮಗುನೂ ಸಹ ನಾವು ನೀಟಾಗಿ ಅಬ್ಸರ್ವ್ ಮಾಡಿ ಅದಕ್ಕೆ ತಕ್ಕಂತೆ ಆ ಮಗುಗೆ ಏನು ಬೇಕೋ ಅದ್ರ ತಕ್ಕಂತೆ ನಾವು ಅದನ್ನು ಹೇಳ್ಕೊಡ್ತೀವಿ. ಯಾರೇ ಆಗಿರಲಿ, ಅದು ಪ್ಲೇ ಗ್ರೂಪ್ ಮಕ್ಕಳಾಗಿರಲಿ ಅಥವಾ ಇವರಾಗಿರಲಿ, ನರ್ಸರಿ ಮಕ್ಕಳಾಗಿರಲಿ, ಸೀನಿಯರ್ ಆಗಿರಲಿ, ಮಕ್ಕಳಂದ ಮೇಲೆ ದೇ ಆರ್ ಆಲ್ಸೋ ಒನ್ ಇಂಡಿವಿಜುವಲ್. ಓಕೆ ಗೋಮತಿ ಮ್ಯಾಮ್, ಇಷ್ಟೊತ್ತವರೆಗೂ ನೀವು ನಮ್ಮ ಜೊತೆಗಿದ್ದು ನಮ್ಮ ವೀಕ್ಷಕರಿಗೆಲ್ಲ ನಿಮ್ಮ ಸ್ಕೂಲ್ ಬಗ್ಗೆ ಫೆಸಿಲಿಟೀಸ್ ಯಾವ ಥರ ಇದೆ, ಸೇಫ್ಟಿ ಮೆಷರ್ಸ್ ಯಾವ ಥರ ನೀವು ತಗೊಂಡಿದ್ದೀರಾ, ಆ್ಯಂಡ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಬಾಂಡಿಂಗ್ ಯಾವ ಥರ ಇದೆ, ಆ್ಯಂಡ್ ಏನು ಈ ಸ್ಕೂಲಲ್ಲಿ ಯುನೀಕ್ ಇದೆ ಅನ್ನೋದನ್ನೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್. Thank you, God, for the so sweet. Thank you, God, for the food we eat. Thank you, God, for the birds that sing. Thank you, God, for everything. Vakratundo Mahakaya Surya Surya Samaprabha Nirvighnan Kurame Deva Sarvakaryeshu Sarvada Saraswati Namastubhyam Varade Kamarupani Vidyarambham Kadishyami Siddharthavatu Niyasara Guru Brahma Guru Vishnu Guru Deva Maheshwara Guru Sakshat Parabrahma Tasmai Shri Gurave Namaha. Shri Rama Rama Rameti Rame Rame Manorame Sahasranama Tattulya Rama Nama Karale. Shri Paramatmane Namaha. Srimad Bhagavad Gita Atha Dvadashodhyayah. Arjuna Uvacha Nayam Satatam Jagatatraya Bhaktaswami Pariyuvasade Ekapyakshanam Tesham ke yogavittama. ನೋಡಿದ್ರಲ್ಲ ವೀಕ್ಷಕರೇ, ಸಕಲ್ಯ ಪ್ರೀ ಸ್ಕೂಲಲ್ಲಿ ಜಸ್ಟ್ ಎಜುಕೇಷನ್ ಮಾತ್ರ ಅಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಅಥವಾ ಸೆಲ್ಫ್ ಮೋಟಿವೇಶನ್ ಆಗಿರ್ಬೋದು ಯಾವ ಥರ ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸೇಫ್ಟಿ ಮೆಷರ್ಸ್ ಅಂತೂ ಇಲ್ಲಿ 10ಗೆ 10 ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಫ್ಯಾಕಲ್ಟೀಸ್ ಅಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿದ್ದಾರೆ. ಎಲ್ಲ ಟೀಚರ್ಸ್ಗಳು ಕೂಡ ಎಲ್ಲ ಮಕ್ಕಳನ್ನು ತಾವು ಬರೀ ಅವ್ರ ಮಕ್ಕಳು ಅವರ ಸ್ವಂತ ಮಕ್ಕಳು ಅನ್ನೋ ಥರ ನೋಡ್ತಾರೆ ಅಂತಲೇ ಹೇಳ್ಬೋದು. ಸ್ಟೂಡೆಂಟ್ಸ್ ಅದಕ್ಕಿಂತ ಹೆಚ್ಚಾಗಿ ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಅದಲ್ದೇ ನಮ್ಮ ಕಲ್ಚರ್ ಆಗಿರುವಂತಹ ಭಗವದ್ಗೀತೆ ಆಗಿರ್ಬೋದು, ದೇವ್ರಗಳ ಶ್ಲೋಕ ಆಗಿರ್ಬೋದು, ಎಲ್ಲದನ್ನು ಕೂಡ ಈ ಸಕಲ್ಯ ಪ್ರೀ ಸ್ಕೂಲಲ್ಲಿ ಹೇಳ್ಕೊಡ್ತಿದ್ದಾರೆ. ಇನ್ಯಾಕೆ ತಡ, ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಪಟಪಟ ಅಂತ ಕಾಲ್ ಮಾಡಿ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿ ಅಂತ ಹೇಳ್ತೀನಿ. ಅಲ್ಲಿ ತನಕ ಇನ್ನಷ್ಟು ಬೇರೆ ಸ್ಕೂಲ್ಗಳ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ T4 ಕನ್ನಡ ಚಾನಲ್.